ದಶಕದ ಬಳಿಕ ಕಾಂಗ್ರೆಸ್ ಸರ್ಕಾರದಿಂದ ಗುಡ್ ನ್ಯೂಸ್ ನೀಡಲಾಗಿದೆ. ಬಯಲು ಸೀಮೆಯ 7 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಭಾಗ್ಯವನ್ನ ಕೊಡುವಂತ ಎತ್ತಿನಹೊಳೆ ಯೋಜನೆ. ಇವತ್ತೇ ಎತ್ತಿನಹೊಳೆ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ಕೂಡ ನೀಡಲಿದ್ದಾರೆ. ಯೋಜನೆಯ ಮೊದಲನೇ ಹಂತದ ಕಾಮಗಾರಿಯ ಉದ್ಘಾಟನಾ ಕಾರ್ಯ ಇವತ್ತು ನಡೆಯಲಿದೆ. ಮೊದಲನೇ ಹಂತದ ಕಾಮಗಾರಿ ಉದ್ಘಾಟನೆ ಇವತ್ತು ಸಿಎಂ ನೆರವೇರಿಸುತ್ತಾರೆ. ಹೆಬ್ಬನಹಳ್ಳಿ ಬಳಿ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿ ಬಾಗಿನ ಅರ್ಪಣೆ ಬಳಿಕ ಎತ್ತಿನಹೊಳೆ ಯೋಜನೆಗೆ ಚಾಲನೆಯನ್ನ ನೀಡಲಾಗುತ್ತೆ. ನಿನ್ನೆ ಹೋಮ ಹವನ ನಡೆದಿತ್ತು. ಆ ಹೋಮ ಹವನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ರು. ದೊಡ್ಡನಾಗರದ DC3 ಸೆಂಟರ್ನಲ್ಲಿ ಪೂಜೆ ನಡೆದಿತ್ತು. ಚಿಕ್ಕಬಳ್ಳಾಪುರ, ಕೋಲಾರ, ಹಾಸನ, ಬೆಂಗಳೂರು ಗ್ರಾಮಾಂತರ, ಈ ರಾಮನಗರ ಸೇರಿದಂತೆ 7 ಜಿಲ್ಲೆಗಳ ಸಚಿವರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮೊದಲ ಹಂತದ ಕಾಮಗಾರಿಗೆ ಇವತ್ತು ಉದ್ಘಾಟನಾ ಭಾಗ್ಯ ದೊರೀತಾ ಇದೆ. ಇವತ್ತು ಸಿಎಂ ಕಾಮಗಾರಿಯನ್ನ ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು ಯೋಜನೆಗೆ ಖರ್ಚಾಗಿರೋದೆಷ್ಟು? ಬಹಳ ಕೋಟ್ಯಾನುಗಟ್ಟಲೆ, ಸಾವಿರಾರು ಕೋಟಿಯ ಯೋಜನೆ ಇದು. 23,251.66 ಸಾವಿರ ಕೋಟಿ ವೆಚ್ಚದ ಎತ್ತಿನಹೊಳೆ ಯೋಜನೆ ಇದು. 2024ರ ಜುಲೈ ಅಂತ್ಯಕ್ಕೆ 16,076 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ಈ ಯೋಜನೆಯ ಒಟ್ಟು ನೀರಿನ ಪ್ರಮಾಣ ಎಷ್ಟು ಅಂತಂದ್ರೆ ಅದು 24.01 TMCಯಷ್ಟು ಒಟ್ಟು ನೀರಿನ ಪ್ರಮಾಣ. ಈ ಯೋಜನೆಗೆ ಖರ್ಚಾಗಿರುವಂಥದ್ದಾಗಿರ್ಬೋದು, ಜೊತೆಗೆ ಯೋಜನೆಯಿಂದ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಹಂಚಿಕೊಳ್ಳಲಾಗಿದೆ. 7 ಜಿಲ್ಲೆಗಳಿಗೆ ಉಪಯೋಗ ಆಗುವಂಥ ಕುಡಿಯುವ ನೀರನ್ನ ನೀಡುವಂಥ ಮಹತ್ತರವಾದಂಥ ಯೋಜನೆ ಎತ್ತಿನಹೊಳೆ ಯೋಜನೆ. ದಶಕಗಳಿಂದ ಹಾಗೆ ನೆನೆಗುದಿಗೆ ಬಿದ್ದಿತ್ತು. ಈ ಕೆರೆ ತುಂಬಿಸೋದಕ್ಕೆ ಬೇಕಾಗುವಂಥ ನೀರೇನಿದೆ ಅದು 9.953 TMC ನೀರು. ಎತ್ತಿನಹೊಳೆ ಯೋಜನೆಯಲ್ಲಿ 527 ಕೆರೆಗಳನ್ನು ಭರ್ತಿ ಮಾಡಬಹುದು. ಅಷ್ಟು ನೀರನ್ನ ಎತ್ತುವಂಥ ಯೋಜನೆ. ಇನ್ನು ಯಾರಿಗೆಲ್ಲ ಅನುಕೂಲ ಆಗುತ್ತೆ? ಬಯಲು ಸೀಮೆ ಪ್ರದೇಶ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಪ್ರದೇಶಕ್ಕೂ ಕೂಡ ಅನುಕೂಲ ಆಗುತ್ತೆ. ಚಿಕ್ಕಮಗಳೂರು, ಹಾಸನ, ತುಮಕೂರು, ರಾಮನಗರ ಈ ಎಲ್ಲ ಪ್ರದೇಶಗಳಿಗೂ ಕೂಡ ಅನುಕೂಲ ಆಗುತ್ತೆ. ಚಿಕ್ಕಬಳ್ಳಾಪುರ ಆಗಿರ್ಬೋದು, ಎಲ್ಲ ಪ್ರದೇಶಗಳಿಗೂ ಕೂಡ ಅನುಕೂಲ ಆಗುತ್ತೆ. 7 ಜಿಲ್ಲೆಗಳ 29 ತಾಲೂಕುಗಳಿಗೆ ಅನುಕೂಲ ಆಗಲಿದೆ.